ನೋಡಪಾರು, ಆ ಮಕ್ಕಳನ್ನ ಮೈ ಏನಪ್ಪ ಅಂದರೆ ಆ ತಾಯಿನ ಒಂದ್ಕಿತ್ತ ನೀನು ಭಕ್ತಿಯ ನಂಬಿಟ್ಟೆ ಅಂತ ಅನ್ಕೋ. ಆ ತಾಯಿ ನಮ್ಮನ್ನು ಕಾಪಾಡ್ತಾಳೆ ಪಾರು, ನಮ್ಮ ಕೈ ಹಿಡಿತಾಳೆ. ಈಗ ನಮ್ಮ ಗುಂಡು ಮಾತ್ರ ಅಲ್ಲ, ನನ್ನ ಎಲ್ಲ ತಂಗೀರನ್ನ ಹಿಡ್ಕೊ. ನನ್ನ ತಂಗೀರು ನಮ್ಮನ್ನ, ನಮ್ಮ ಮನೇನ, ನಮ್ಮ ಊರನ್ನ ಕಾಯ್ತಿರೋದು ನಮ್ಮ ಮಕ್ಕಳವ. ನಿಮ್ಮ ಉದಾಹರಣೆಗೆ ನಮ್ಮ ರತ್ನವನ್ನೇ ತಕ್ಕ. ಈಗ ನಮ್ಮ ರತ್ನವ ನಮ್ಮ ಮಾವನ ಮನೆಯಲ್ಲಿ ಬಂಗಾರದಂಗೆ ಬಾಳ್ತವಳೆ. ಅಕಸ್ಮಾತ್ ಹೇಳ್ಬಾರ್ದು, ಅದ್ರ ಮಾತಿಗೆ ಹೇಳ್ತೀನಿ. ನಮ್ಮ ರತ್ನವಂಗೆ ಯಾರಾದರೂ ತೊಂದರೆ ಕೊಡೋಕೆ ಹೋದ್ರು ಅಂತ ಅನ್ಕ. ನಾನು ಇಲ್ಲಿಂದ ಅವ್ವ ಮಾಕಾಳವ್ವ, ನಮ್ಮ ತಂಗೀರು ನೀನು ನೋಡ್ಕೊಳವ್ವ, ಅವಳ ಮ್ಯಾಕೆ ಒಂದೇ ಒಂದು ಸಣ್ಣ ಗೆರೆನೂ ತಾಗ್ದಂಗೆ ನೋಡ್ಕೊಳವ್ವ ಅಂತ ನಾ ಕೇಳ್ಕೊಂಬಿಟ್ರೆ ಸಾಕು ಪಾರು. ಹೇಳಿದ್ರೆ ಸಾಕ್ಷಾತ್ ಮಾಕಾಳವ್ವನೇ ನನ್ನ ತಂಗಿ ಬೆನ್ನಿಂದೆ ನಿಂತು ಅವಳಿಗೆ ಯಾರು ತೊಂದರೆ ಕೊಡಬೇಕು ಅಂತ ಅನ್ಕೋತಾರೋ ಅವ್ರಿಗೆ ಆ ತೊಂದರೆನ ವಾಪಸ್ ಕೊಡ್ತಾಳೆ ಪಾರು. ಇದೇ ನಡೆಯೋದು, ಗೊತ್ತಾಯ್ತಾ? ಗುಂಡಿ ತೋಡೋರ್ನೇ ಗುಂಡಿಗೆ ಬೀಳ್ಸೋಳು ನಮ್ಮ ಮಾಕಾಳವ್ವ. ಸರಿ, ಈಗ ನಿಮ್ದೇವ್ ಮಲಿಕ. ಏನಿದು ಯಾವಾಗಲೂ ಹಿಂಗೆಯ? ಇವಳಿಗೆ ಏನಾನ ಮಾಡ್ತೀನಿ ಅಂದರೆ ಅದು ನನಗೆ ತಿರುಗಿಸೊಡಿತದೆ. ಯಾಕೆ ಹಿಂಗೈತೈತೆ? ಯಾರು ಕಾಯ್ತವ್ರೆ ಇವಳನ್ನ? ಮಗ, ಊಟ ತಂದೀವಿ. ಏನ್ಲಾ ಕೊರ್ಕೆ ಇದು? ಅಮ್ಮವರು ಶಿವನ ಅಂಗಡಿನಾಗೆ ಎದುರು ಬದ್ರಾಗವ್ರೆ. ಮನೇಲಿ ಹೆಂಗೋ ಅತ್ಲಾಗೋ ಇತ್ಲಾಗೋ ತಪ್ಪಿಸ್ಕೊಂಡ್ಬಿಡ್ತಿದ್ದ. ಆದ್ರೆ ಈಗ ಅಮ್ಮ ಅಂಗಡಿಗೆ ಬಂದ್ಬಿಟ್ಟವ್ರೆ. ಈಗೆಲ್ಲ ತಪ್ಪಿಸ್ಕೊಂಡನು? ಬಾರೋ, ಅದಕ್ಕೆ ಬೇಕು ಅಂತಾನೆ ಕಳಿಸಿರ್ಬೋದು. ಸರಿ ಬಿಡು, ಅದೆಲ್ಲ ನಮ್ಗೆ ಯಾಕೆ? ನಾವಿಲ್ಲಿದ್ರೆ ಸರಿ ಹೋಗಕ್ಕಿಲ್ಲ. ನಾವೀಗ ಹೊಂಟ್ಬಿಡೋಣ. ಸರಿ ಅಣ್ಣ, ನಾವಿನ್ನು ಊಟಕ್ಕೆ ಹೋಗ್ಬತ್ತೀವಿ. ಬತ್ತೀವಣ್ಣ. ಅಲ್ಲಲ್ಲ, ನಿಂತ್ಕೊಳ್ರ. ಊಟ ಮಾಡಿ ಬಾ ಮಗ. ಯಾಕೆ ಮಗ, ನಾ ತಂದೀವ್ನಿ ಅಂತ ಊಟ ಮಾಡಕ್ಕಿಲ್ವಾ? ಮತ್ತೆ ನನ್ನದ ಮ್ಯಾಕೆ ಕೋಪ ಗೀಪ ಅಂತ ಮತ್ತೆ ಕತೆ ಶುರು ಮಾಡ್ಕೊಳ್ಳೋದು ಬೇಡ. ಪಾರು ಬತ್ತೀನಿ ಅನ್ಲು, ಅದಕ್ಕೆ ಕಾಯ್ತೀವಿ ಆಟೆ. ಅದು ಅವಳೇನೋ ಕೆಲಸ ಅಂತ ಹೊರಗೋಗವಳೆ. ಒತ್ತು ಬೇರೆ ಆಯಿತು, ಹಸ್ಕೊಂಡಿರ್ತೀಯ ಅಂತ ನಾನೇ ತಗೊಂಬಂದೆ. ನೋಡು, ನಾನು ಅಲ್ಲಿಂದ ನಡ್ಕೊಂಡು ಊಟ ತಂದೀವ್ನಿ. ಹಂಗಂತ ನಾನು ತಂದೀವ್ನಿ ಅಂತ ಅಲ್ಲ, ಹೊತ್ತಿಗೆ ಸರಿಯಾಗಿ ಊಟ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ವಾ? ಬಾ, ಊಟ ಮಾಡು. ನಾನಿವಾಗ ಊಟಕ್ಕೆ ಕೂತ್ರೆ ವ್ಯಾಪಾರಕ್ಕೆ ತೊಂದರೆ, ಆಮ್ಯಾಕೆ ನೋಡ್ತೀನಿ. ಇವು ಮನೆಗೆ ಹೋಗಿ ಇಲ್ಲಿಗೆಲ್ಲ ಬರೋದು ಸಂದಕ್ಕಿರಕ್ಕಿಲ್ಲ. ನೋಡು ಮಗ, ನಾನು ನಿನಗೆ ಊಟ ಮಾಡಿಸೇ ಇಲ್ಲಿಂದ ಹೋಗೋದು. ಬಾ, ಊಟ ಮಾಡು. ವ್ಯಾಪಾರ ನಾನು ಮಾಡ್ತೀನಿ, ಬಾ ನೀನು ಊಟ ಮಾಡು. ಇವಾಗ ಜಾಸ್ತಿ ಗಿರಾಕಿಗಳು ಬರ್ತಾರೆ, ನಾನು ಇಲ್ಲಿ ಇರಬೇಕು. ಗಿರಾಕಿಗಳ? ಅಂದರೆ ಈಗ ಈ ಗಿರಾಕಿಗಳು ಬರ್ತಾರೆ ಅಂತ ಅನ್ಕಂಡೆ. ಬರ್ತಾರೆ ಇವಾಗ ಬರ್ತಾರೆ. ಅವ್ರು ಬರಲಿ, ನೀನು ಬಾ. ಶಿವಣ್ಣ, ಹಾಂ, ಅರ್ಧ ಕೆಜಿ ಕಡಲೆಬೇಳೆ ಕೊಡೋಣ. ಹಾಂ, ಕೊಡ್ತೀನಿ. ಏಯ್, ಐದು ನಿಮಿಷ ಇರಪ್ಪ, ನಾನೇ ಕೊಡ್ತೀನಿ. ಮಗ, ಒತ್ತು ಜಾಸ್ತಿ ಆಗೈತೆ, ತಗ ಊಟ ಮಾಡು. ಕೈ ಕೊಡು ಮಗ. ಬಾ. ಅಣ್ಣ, 5 ನಿಮಿಷ. ಊಟ ಮಾಡು ಮಗ.
ಏನು ಬೇಕಪ್ಪ? ಅಕ್ಕ ಅರ್ಧ ಕೆ ಜಿ ಕಡಲೆಬೇಳೆ ಕೊಡಕ್ಕ. ಹಾಂ, ತೊಳು 50 ರೂಪಾಯಿ ಕೊಡು. ತಗೊಳ್ಳಿ. ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಅವ್ರ ಜೊತೆ ಇರೋ ಚಮಚ 3 ಜನಕ್ಕೂ ಈ ಡಾಕ್ಟರ್ ಪಾರ್ವತಿ ಮಾಡುವ ನಮಸ್ಕಾರಗಳು. ಮೇಡಮ್, ಮೇ ಮುಗಿದು ಜೂನ್ ಜುಲೈಯೂ ಶುರುವಾಗಿ ಹೋಗ್ತಿದೆ. ಪ್ಲೀಸ್ ಸರ್, ತೊದಲಿಸ್ಬೇಡಿ. ಪಾಪ ಮಗು ಅನ್ಸ್ಬಿಡ್ತೀರಾ ನಂಗೆ ನೀವು. ಪಾರ್ವತಿ, ಇದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಹೋಗ್ತಾ ಇರೋ. ಆಫೀಸಲ್ಲಿ ಕೂತ್ಕೊಂಡು ಜನಸೇವೆ ಮಾಡಬೇಕಾಗಿರೋ ಅಧಿಕಾರಿ ಇಲ್ಲಿಗೆ ಬಂದು ಎಲೆಕ್ಷನ್ ಡೀಲ್ ಮಾಡ್ತಿದ್ದಾರೆ ಅಂತಂದರೆ ವೋಟ್ಗೂ ನೋಟ್ಗೂ ನಂಟು ಮಾಡಿ ದಲ್ಲಾಳಿ ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಥ. ಛೀ, ನಾಚಿಕೆ ಆಗಬೇಕು ನಿಮ್ಮ ಕಡೆ ಯೋಗ್ಯತೆಗಿಷ್ಟು. ಅಲ್ಲಯ್ಯ, ಭ್ರಷ್ಟಾಚಾರ ಮಾಡದೆ ಹೋದರೆ ನಿಮ್ಮ ಮನೆ ಒಲೆ ಉರಿಯಲ್ವಾ? ಇಲ್ಲ, ಲಂಚದ ದುಡ್ಡು ನೆಕ್ಕದೆ ಹೋದರೆ ನಿಮ್ಮ ಜೀವನದ ಮೇಲೆ ಕಾಣಲ್ವಾ ನಿಮಗೆ? ಏನಪ್ಪ, ನನಗೊಂದು ಅನುಮಾನ, ನಿನ್ನ ತಾಯಿ ಎದೆ ಹಾಲು ಕುಡಿದು ಅದಕ್ಕೂ ಲಂಚ ಕೊಡ್ತಿದ್ಯಾ ಹೆಂಗೆ? ಪಾರ್ವತಿ, ಹಾಂ, ನಾನೇ, ನನ್ನ ಹೆಸರೇ ಅದು. ಸುಮ್ಮನೆ ಕಿರ್ಚ್ಕೋಬೇಡ. ನಮ್ಮ ಅಜ್ಜಿನೇ ಹೇಳಿದ್ದಾರೆ ನೀವೆಂಥ ದೊಡ್ಡ ಅವತಾರ ಪುರುಷ ಅಂತ. ನೀವು ಸುಮ್ಮನೆ ಸಾಚೆ ಥರ ಕುಕ್ಕೊಂಬಿಟ್ರೆ ನೀವೇನು ಒಳ್ಳೆಯವನಾಗ್ಬಿಡಲ್ಲ. ನಿಮ್ಮನ್ನು ಆಮೇಲೆ ವಿಚಾರಿಸ್ಕೋತೀನಿ. ರೇ, ಈ ಸಾಹೇಬ್ರು ಇವರಿದ್ದಾರಲ್ಲ, ಇವರು ಮೇನ್ ಪ್ರಿಯಾರಿಟಿ ಥರ ಕಾಣಿಸ್ತಿದ್ದಾರೆ. ಮೊದಲು ಇವ್ರನ್ನ ಎಮರ್ಜೆನ್ಸಿ ವಾರ್ಡಿಗೆ ಶಿಫ್ಟ್ ಮಾಡಲೇಬೇಕು, ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ಸಾಹೇಬ್ರೆ, ನೀವು ಅದೇ ಎಲೆಕ್ಷನ್ ಬಗ್ಗೆ ಮಾತಾಡ್ತಿದ್ರಲ್ಲ, ಅದ್ರ ವಿಡಿಯೋ ನಾನು ತೊಗೊಂಡಿದ್ದೀನಿ. ಎದನ್ನೇನಾದರೂ ಮೇಲಧಿಕಾರಿಗಳಿಗೆ ತೋರಿಸಿದ್ರೆ ನೀವೇನು ಜೈಲಿಗೆ ಹೋಗ್ಬೇಕಾಗಿಲ್ಲ ಪಾಪ, ಅವರೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಯ್ಯೋಯ್ಯೋ, ನಿಮ್ಮೊಬ್ಬರನ್ನೇ ಅಲ್ಲ, ನಮ್ಮಪ್ಪ ಅವ್ರ ಚಮಚ. ಏನಂತೀರಾ?